ಮುನಿನದಗೆ ಬೀಡಿಗೆಂದೆನು ತಲೆಯೇ ಮುನಿನಾಥ ಕೇಳಯ್ಯ ಬೇಟೆಗಿರುವುದೇನು ತಲೆಯೇ ವನಕ್ಕೆ ಬಂದೆನು ನಿಮ್ಮ ಪಾದ ಬಂದೆನು ನಿಮ್ಮ ಪಾದ ವನಜ ದರ್ಶನದಿಂದ ಫಲವಾದುದು ಜಂಜಾಲ ಪಾದವನಜ ದರ್ಶನದಿಂದ ಸಫಲವಾದುದು ಜಂಜಾಲ ಓಬೆನಲಿಂದ ಹುಟ್ಟಿ ಬರಿಯನಾಗಾದ ಮುನಿನಾಥಗೆಳೆಯ ಬೇಟೆಗೆಂದನು ತಲೆಗೆ ಬಂದೆನು ನಿಮ್ಮ ಪಾದಾಲ ಮುನಿನಾಥ ಕೇಳೋ ಪುಣ್ಯಪಾದಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಬರೀತಾ ಇದ್ದೇನೆ ಪ್ರಭಾ. ಮಾಹಿಷ್ಮತಿ ಒಡ್ಡೋಲಗದಲ್ಲಿರುವಂತಹ ಕಾಲದಲ್ಲಿ ಈ ವನಪಾಲಕರೆಲ್ಲ ಬಂದು ದೂರನ್ನು ಕೊಟ್ಟರು ಕಾಡ ಮೃಗದ ಭೀತಿಯಿಂದ ಕಂಗೆಟ್ಟಿದ್ದೇವೆಂಬ ಹಾಗೆ ಅವರಿಗೆ ಭರವಸೆ ಮಾಡಿ ಮೃಗಬೇಟೆ ಉದ್ದೇಶದಿಂದ ವನವನ್ನು ಪ್ರವೇಶ ಮಾಡಿದೆ. ನಾನು ಬೇಟೆಯನ್ನಾಡಿದೆ, ಇವರಿಗೆ ನಿರ್ಭೀತ ವಾತಾವರಣವನ್ನು ಕಲ್ಪಿಸಿಕೊಟ್ಟೆ. ಇನ್ನು ನಗರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡುವಾಗ ನಿಮ್ಮಿಂದ ಕಳುಹಿಸಲ್ಪಟ್ಟಂತಹ ಒಟ್ಟು ಬಂದು ಹೇಳಿದ ಆಶ್ರಮ ಪ್ರವೇಶ ಮಾಡಬೇಕೆಂಬ ಹಾಗೆ ನಿಮ್ಮ ಹಾಗಿರುವಂತಹ ಮಹಿಮಾನ್ವಿತರ ಆದೇಶವನ್ನು ಮೀರುವಂತಹ ದಾಷ್ಟ್ಯವನ್ನು ಯಾವತ್ತೂ ಕರ್ತವೀರ್ಯಾರ್ಜುನನ್ನು ತೋರುವವರಲ್ಲ. ಹಾಗಾಗಿ ಆಶ್ರಮ ಪ್ರವೇಶ ಮಾಡ್ತೇನೆ. ನಿಮ್ಮ ಪಾದ ವನದ ದರ್ಶನದಿಂದ ನನ್ನ 7 ಜನ್ಮದ ಹಿರಿಯರು 7 ಜನ್ಮದ ಕಿರಿಯರು ಪಾವನವಾದಂತಹ ಲೋಕವನ್ನು ಹೊಂದಾರೆಂಬಂತಹ ತೃಪ್ತಿಯೊಂದಿಗೆ ನಾನು ಹೊರಡುವನಿದ್ದೇನೆ. ನನ್ನನ್ನು ಕಳುಹಿಕೊಳ್ಬೇಕು ಅಂತ ಪ್ರಾರ್ಥನೆ. ಮಹಾರಾಜ ಅವಸರ ಸರಿಯಲ್ಲಪ್ಪ. ಅಂದ್ರೆ ಹೊತ್ತೆಷ್ಟಾಯ್ತು ನೋಡು. ಇದು ಊಟ ಮಾಡುವ ಅಲ್ವ, ಮಧ್ಯಾಹ್ನ ಅಲ್ವೇ? ಹೇಗೂ ನೀನು ಅತಿಥಿಯಾಗಿ ಈ ಕಡೆಗೆ ಬಂದವ. ಅತಿಥಿ ದೇವೋಭವ ಎಂದು ಶಾಸ್ತ್ರವೇ ಹೇಳಿದೆ. ಇದು ಆಶ್ರಮ ಅದು, ನಮ್ಮ ಗ್ರಸ್ತರು. ನೀವೆಲ್ಲ ಇಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಆ ಬಳಿಕ ಅರಮನೆ ಕಡೆಗೆ ಹೋಗಬಹುದು. ನನ್ನ ಜೊತೆಗೆ ಬಹು ಪರಿವಾರಗಳಿವೆ ಸ್ವಾಮಿ. ನಾಡಿನದ್ದಾದಂತಹ ಸೈನಿಕರು, ಈ ಕಾಡಿನ ವನಪಾಲಕರು, ಸಾವಿರ ಮಂದಿಗಳಂತಹ ಪರಿವಾರದೊಂದಿಗೆ ನಾನು ಬಂದವರಿದ್ದೇನೆ. ಆಶ್ರಮವನ್ನು ಪ್ರವೇಶ ಮಾಡಿದ ಮೇಲೆ ನೀವಿದ್ದಂತಹ ಸತ್ಕಾರವನ್ನು ಸ್ವೀಕರಿಸಿ ಆಗಿಲ್ಲ. ಕಂದ ಮೂಲಾದಿಗಳು ಪಾನೀಯವನ್ನು ಸ್ವೀಕರಿಸಿ ಧರ್ಮಾಸನದಲ್ಲಿ ಕುಳಿತಿದ್ದೇನೆ, ಕುಳಿತವನಿದ್ದೇನೆ. ಹಾಗಿರುವಾಗ ಸತ್ಕಾರ ಸ್ವೀಕರಿಸಿದ ಹಾಗೆ ಆಯ್ತು. ಎಲೆಮನೆ ನಿರ್ಮಿಸಿಕೊಂಡು ಕಾಲವನ್ನು ಕಳೆಯುವಂತಹ ನಿಮಗೆ ಭೋಜನದ ಮೂಲಕವಾಗಿ ನಾನು ದೊಡ್ಡ ಪರಿವಾರವನ್ನು ತೃಪ್ತಿಪಡಿಸುವುದಕ್ಕೆ ಕಷ್ಟವಾಗಿದೆ. ಹಾಗಾಗಿ ಇನ್ನೊಮ್ಮೆ ಬರ್ತೇನೆ, ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತೇನೆ. ನನ್ನನ್ನು ಕಳುಹಿಕೊಡ್ಬೇಕು. ನೀನು ಹೋಗಬಾರದು. ಒಂದು ಶಾಸ್ತ್ರ ಇದೆ. ಯಾವುದು? ಒಬ್ಬ ಊಟ ಮಾಡಿದ್ರೆ 10 ಜನಕ್ಕೆ ಊಟ ಮಾಡೋದಕ್ಕಾಗೋದಿಲ್ವ? 10 ಜನ ಮಾಡಿದ್ರೆ ಒಬ್ಬನಿಗೆ ಊಟ ಮಾಡ್ಲಿಕ್ಕೆ ಆಗುತ್ತದೋ? ಕೆಲವರಿದ್ದಾರಪ್ಪ, ಹಿಮಾಲಯ 10 ಮಂದಿ ಊಟ ಮಾಡ್ತಾರಲ್ಲ. ಎಷ್ಟೇ ಇಷ್ಟಲ್ಲ, ಇನ್ನಷ್ಟೇ ಪರಿವಾರ ಇರಲಿ. ದೈವಾನುಗ್ರಹದಿಂದ ನಿಮ್ಮೆಲ್ಲರನ್ನು ತೃಪ್ತಿಪಡಿಸುವಂತ ಯೋಗ್ಯತೆ ನನಗಿದೆ. ಆದ ಕಾರಣ ನೀನು ಸಂಕೋಚ ಪಟ್ಟುಕೊಳ್ಳಬೇಡ. ನನಗೆ ಕಷ್ಟವಾದದ್ದು ಎಂಬಂತ ಬೇಸರವೇ ಬೇಡ. ನನಗೆ ಕಷ್ಟವಾಗುವುದಿಲ್ಲ. ದೈವಾನುಗ್ರಹ ಸಾಧ್ಯ ಇದೆ. ಆದ ಕಾರಣ ಇಲ್ಲೇ ಬಳಿಯಲ್ಲಿ ನರ್ಮದೆ ಹರಿಯುತ್ತಾ ಇದ್ದಾಳೆ. ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬನ್ನಿ. ಅಷ್ಟರ ಒಳಗೆ ಭೋಜನ ಸಿದ್ಧವಾಗುತ್ತೆ. ದೇವರು ಕೊಟ್ಟರು ಪೂಜಾರಿ ಬಿಡ. ಅವರು ಕೊಡುವವರು ಇದ್ದಾರೆ, ಕೊಡುವವರು ಇರುವುದೇ ಕಡಿ. ನೀವು ಬೇಡ ಬೇಡ. ಪೂಜಾರಿ ಅಂದ್ರೆ ಪೂಜೆ ಮಾಡುವ ಅಂತ ಅರ್ಥ. ದೇವಾಲಯದಲ್ಲಿ ಪೂಜೆ ಮಾಡುವ ಅಂತ ಅರ್ಥ. ನೀನು ಯಾರಿಗೆ ಹೇಳಿದ್ದೀವಿ? ಗಾದೆ ಮಾತು ಹೇಳಿ. ನಿನ್ನ ಗಾದೆ. ಅವರು ಕೊಡುತ್ತೇನೆ, ನೀವು ಬೇಡ ಬೇಡ ಅಂತ. ನಾವಾಗಿ ಕೇಳಿ ಪಡೆಯುವುದಲ್ಲ, ಅವರ ಸ್ಥಿತಿಯನ್ನು ಆಲೋಚನೆ ಮಾಡಬೇಕೋ ಬೇಡವೋ ಹೇಳು. ಅದು ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು, ಹೊಟ್ಟೆಗೆ ಗೊತ್ತುಂಟು. ಹೌದಪ್ಪ, ನನಗೆ ಒಪ್ಪಿಗೆ ಕೊಟ್ಟಾಯ್ತು ಊಟಕ್ಕೆ. ಇನ್ನೇನು ವಿರೋಧ ನಿನಗೆ? ಊಟಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಬೇಕು. ನಾನು ಸ್ನಾನ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆ? ಈ ಹೋಟೆಲೆಲ್ಲ ಸ್ನಾನ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಕಳೆದ ತಿಂಗಳೇ ಸ್ನಾನ ಮಾಡಿದ್ದೇನೆ. ಅದೇ ಆವಾಗ ಒಂದು ಗಬ್ಬು ವಾಸನೆ ಬರ್ತಾ ಇದ್ದೀನಿ. ಸ್ನಾನ ಮಾಡಿದ್ರೆ ನನ್ನ ಜೊತೆಗೆ ಇರ್ತದ ನೀನು ಇಷ್ಟೊತ್ತು? ಅದಾಗುದಿಲ್ಲ, ಸ್ನಾನ ಮಾಡಲೇಬೇಕಿಲ್ಲಿ. ಇಲ್ಲಿ ಬಚ್ಚಲ ಮನೆಯಲ್ಲಿ ಉಂಟು. ಇಲ್ಲೆಲ್ಲ ಬಚ್ಚಲು ಮನೆ ಇಲ್ಲ, ಅವರು ನದಿಯಲ್ಲಿ ಸ್ನಾನ ಮಾಡುವರು. ಸಂಧ್ಯಾ ಮುಂದೆ ಅನುಷ್ಠಾನ. ಯಾಕೆ ನೀವು ತೊಂದರೆ ಕೊಡ್ತೀರಿ ಮಾರು? ಅವರಲ್ಲಿ ಹಾಗೆ ಮಾತಾಡ್ಬೇಕು. ಒಂದು ಉಪಾಯ ಉಂಟು. ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಫಲ ಅಂತ. ಅದ್ಯಾರು ಹೇಳ್ತೀನಿ ನಿನಗೆ? ಅಜ್ಜ ಹೇಳಿ. ಮತ್ತೊಂದು ಗೊತ್ತಿಲ್ವ ನಿನಗೆ? ಗೋವಿಂದ ಅಂತ ಹೇಳಿದ್ರೆ ಊಟ ಮಾಡಿದ ಫಲ ಬಂತು ಅಂತ. ಹೌದಾ? ಗೋವಿಂದ ಅಂತ ಮೊದಲು ನಾರಾಯಣ ಅಂತ ಹೇಳು, ಸ್ನಾನ ಮಾಡಿದ ಫಲ ಬಂತು. ಮತ್ತೆ ಗೋವಿಂದ ಅಂತ ಹೇಳು, ಊಟ ಮಾಡಿದ ಫಲ ಬಂತು. ಹಾಗಾದ್ರೆ ಹೊಟ್ಟೆ ತುಂಬಬೇಕು ಅಂತ ಯೋಗ್ಯ ರೀತಿಯಲ್ಲಿ
ಸ್ನಾನವನ್ನು ಪೂರೈಸಬೇಕು. ಎಲ್ಲರೂ ನರ್ಮದಾ ನದಿಗಳಿಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಅಹಾಯನ ಕರಿಯ ಎನ್ನಯ ಬಹಳ ಸೈನ್ಯಕ್ಕೆ ನಿಮಿಷ ಮಾತ್ರದಿ ಇದದಿಂದುಣಿಸಿದನು ಅದು ಕೀರ್ತನ ಭಾವಿ. ಅಯ್ಯೋ ಎಲ್ಲರೂ ಹಾಕಿದ ಹೊಂಡ ಕಾಣಿಸುವುದಿಲ್ಲ ನಿನಗೆ? ಎಲ್ಲರೂ ಹಾಕಿದ ಹೊಂಡಕ್ಕೆ ನಾನು ಎಲ್ಲ ಹಾಕಲಿಕ್ಕಿರುವ ಹೊಂಡ ಅದಕ್ಕೆ ಹಾಕೋತೆ ಕೈ ತೊಳಕಂಡು ಬಾರ. ನೀರು ಬೇಡ, ನೀರು ಬೇಡ. ನೀರು ಕೊಡ್ಲಿಕ್ಕೆ ನಾನೇ ತೊಳೆಯಲಿಲ್ಲ ಅಂತೆ. ಯಾಕೆ ನೀನು ಉಜ್ಜಿ ಕೊಟ್ಟದ ಮೈಗೆಲ್ಲ ಹೊಲಸು ಊಟ ಮಾಡಿದ್ರೆ ಎಲ್ಲ ಸಭೆಗೆ ತಗೊಂಡು ಬಂದ ಕೈಯನ್ನು. ಅದು ಕೈ ತೊಳೆಯುವಲ್ಲಿ ಕೈ ತೊಳಿಲಿಕ್ಕೆ ಆಗುದಿಲ್ಲ ಇವನಿಗೆ. ಸಂಸ್ಕಾರಹೀನ. ನೀನನ್ನು ಕಟ್ಟಿಕೊಂಡು ಹೋದ್ರೆ ನನ್ನ ಮರ್ಯಾದೆಲ್ಲ ಹೋಗುವಂಥದ್ದು. ಮತ್ತೊಂದು ಮಾಡ್ತಾರ ಕೈ ತೊಳ್ತಾರೆ ಹೀಗೆ. ಅದೆಲ್ಲಿಗೆ ಅದೆಲ್ಲಿಗೆ? ಇದು ಬೇಕು ನನಗೆ. ಅದು ಬೆಳ್ಳಿಯದ್ದಾದ್ದು. ನೀ ಯಾರಿಗೆ ಕೊಡ್ತೀಗ ಅದನ್ನು? ಇದು ಊಟ ಮಾಡಿದ ಮೇಲೆ ಹೋಗ್ಲಿಕ್ಕೆ ನನಗೆ ಸಾಕಾಗ್ತದೆ. ನಿನ್ನಂತವನಿಗೆ ಹೋದಲ್ಲಿ ಬಿಡಾರ ಚಾಪೆ ತಂಬಿಗೆ ಕೊಡುವುದಿಲ್ಲ. ಅದಕ್ಕೆ ಮತ್ತೆ ಹೊರಡುವಾಗ ಕಂಬಳಲ್ಲಿ ಇಟ್ಟುಕೊಂಡು ಹೊರಟ ಕೊಡಲಿ. ಯಾರಾಗೆ ಬಿಡುವಲ್ಲಿದ್ದೆ ಬಾಯಲ್ಲಿ ಆಶ್ಚರ್ಯವಲ್ವೇನು? ನಾನು ಮಾಡಿ ಊಟ ಹೇಗೆ? ನೀನು ಊಟ ಮಾಡಿದ ಎಡಗೈಯಲ್ಲೇ ಬಲಗೈಯಲ್ಲಿ? ಬಲಗೈಯಲ್ಲಿ. ಮತ್ತೆ ಎಡಗೈ ಮೂಸುತ್ತಿ ಎರಡು ಕೈಯನ್ನು ಈಗ ಹೊರಸಿದ್ದು ಪರಿಮಾಣ ಇಲ್ಲಿಗೆ ಬಂತು. ಬಲಗೈಯ ಪರಿಮಳ ಎಡಗೈಗೂ ಬಂದಿದೆ. ಎಂತಹ ಪರಿಮಳ, ಎಂತಹ ಪಾಕ, ಎಂತಹ ಶೀಕರಣೆ, ಎಂತಹ ಭಕ್ಷ್ಯ. ಬಹುಶಃ ಜತ್ತಿ ಭಟ್ರು ಅಡಿಗೆ ಮಾಡಿದ್ದ. ಅವರ ಅಡುಗೆ ಅಡುಗೆ ಮಾಡುವುದಿಲ್ಲ. ಅವರು ಅಡುಗೆ ರುಚಿ ನೋಡುದು ಮಾತ್ರ. ಅವರು ಹೋಳಿಗೆ ರುಚಿಯಾಗಿದ್ದು 12 ತಿಂತಾರೆ. ಆದ್ರೆ ಎಷ್ಟು ತೋರಾದದ್ದು. ಆದ್ರೆ ನಾವು ಸ್ನಾನ ಮಾಡಿ ಬರುವುದರ ಒಳಗಾಗಿ ಎಂತಹ ಭೋಜನ ಸಿದ್ಧತೆ ಅಲ್ವೇನೋ. ನಾವು ಬರ್ತೇವೆ ಅಂತ ಸೂಚನೆ ಐತೆ ಇವರಿಗೆ? ನಮಗೆ ಇದ್ದಷ್ಟೆಲ್ಲ ಬಗೆ ನಿಮಗೆ ಇರ್ಲಿಕ್ಕಿಲ್ಲ. ನಾವು ಒಳಗೆ ಕುಡಿತದ್ದು ಗಣ್ಯರು. ನಿನಗೆಲ್ಲ ಹೊರಗೆಲ್ಲ ಬಡಿ ಏನಾದ್ರು ಇಷ್ಟ ನಿನಗೆ ಬಗೆ? ನೋಡು ಒಮ್ಮೆ ಹೇಳಿಬಿಡು. ಸ್ನಾನ ಮಾಡಿ ಬಂದ ತಕ್ಷಣ ಎಲೆ ಹಾಕಿದ್ರು. ಎಲೆ ಮುಂದೆ ಕೂತುಕೊಳ್ಳಿ ಅಂತ ಹೇಳಿದ್ರು. ನೀನೇನು ಮಾಡಿದಿ? ಎಲೆಯ ಮುಂದೆ ಕೂತು. ಎಲೆಯ ಮುಂದೆ ಕುಳಿತುಕೊಂಡ್ರೆ ಚಿಮ್ಮುದು ಹೇಗ? ಹಿಂದಕ್ಕೆ ಹಾರಿದ್ರು. ಎಲೆಯನ್ನು ಮುಂದಿರಿಸಿ ಕುಳಿತುಕೊಳ್ಳಿ ಅಂತ ಹೇಳಿದ್ರು. ಎಲೆಗೆ ನೀರು ಹಾಕಿದ್ರು. ಎಲೆ ತುಳಿರಿ ಅಂತ ಹೇಳಿದ್ರು. ಎಲೆಯನ್ನು ತೊಳೆಯಿರಿ ತುಳಿರಿ ಅಂತ ಹೇಳ್ತಲ್ಲ. ಎಲೆ ತುಳಿರಿ, ಎಲೆ ತುಳಿರಿ, ಎಲೆ ತುಳಿರಿ, ತೊಳೆಯಿರಿ. ಆಮೇಲೆ ಬೇರೆ ಬಾಳೆ ಒಂದು ಕದಳಿ ಪತ್ರ ನಷ್ಟ ಮಾಡಿದೀನಿ ಹೋಗ್ಲಿ. ಹೌದು. ಆಮೇಲೆ ಎಲೆ ತೊಳೆದೆ. ತಲೆಗೆ ಉಪ್ಪು ಹಾಕಿದ್ರು. ನಿನ್ನ ತಲೆ ನೀನು ಸಪ್ಪೆ ಅಂತ ಗೊತ್ತಾಯ್ತು. ಹಾಗೆ ಉಪ್ಪು ಹಾಕಿ ಎಲೆ ತಲೆಗೆ. ಎಲೆ ತಲೆಗೆ ಉಪ್ಪು ಅಂತ. ಬೆನ್ನಿಗೆ ಚಟ್ನಿ ಹಾಕಿದ್ರು. ಅದೇ ನಾನೆಲ್ಲಿ ಕುಳಿತಿದ್ದೆ ನೀನು? ಎಡವಿ ಬಿತ್ತ ಬೆನ್ನಿಗೆ ಉಪ್ಪಿನ ಬೆನ್ನಿಗೆ. ಉಪ್ಪಿನ ಹೊತ್ತಿಗೆ ಚಟ್ನಿ ಬಂತು. 4 ಬಗೆ ಪಲ್ಯ. ಯಾವ್ದೆಲ್ಲ? ತೊಂಡೆ, ಬೆಂಡೆ, ಅಲಸಂಡೆ, ಆಮೇಲೆ ಗೆಣಸಿನ ಪಲ್ಯ. ನೀನು ತಕ್ಕೊಂಡೆ ಹೇಗೆ? ಬೇರೆ ಪಲ್ಯ ತಕ್ಕೊಳ್ಳಿಲ್ಲ, ಗೆಣಸಿನ ಪಲ್ಯ ಇಷ್ಟು ಊಟ ಮಾಡಿದ್ದೇನೆ. ಇನ್ನೂ 1 ತಿಂಗಳಿಗೆ ನನ್ನ ವಿರೋಧಿಗಳು ನನ್ನ ಹತ್ತಿರ ಬರಲಿಕ್ಕೆ. ಈಗಲೇ ಪ್ರಾರಂಭವಾಗಿದೆ. ವಾತಾವರಣ ಹಾಳಾಗ್ಲಿಕ್ಕೆ ತೊಡಗಿದೆ ನೀನು ಊಟ ಮಾಡಿದ ಮೇಲೆ. ಆಮೇಲೆ ಅನ್ನ ಬಡಿಸಿ. ಅನ್ನ ಹೇಗೆ? ಮಲ್ಲಿಗೆ ಬಗ್ಗಿನ ಹಾಕಿದಂತ ಅನ್ನ ಬೆಳ್ಳಗೆ 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 ಹೇಗಿತ್ತು. ಆಮೇಲೆ ಹಪ್ಪಳ ಬಡಿಸಿದ್ದು. ಹಪ್ಪಳ ಬಡಿಸಿದ್ದಲ್ಲಿ ಅನ್ನವೇ ಕಾಣುವುದಿಲ್ಲ. ಯಾಕೆ? ಅನ್ನ ಕಡಿಮೆ. ಹಪ್ಪಳದ ಅನ್ನ ಬೇಕಾದಷ್ಟು ಬಡಿಸಿದೆ. ಹಪ್ಪಳದ ಗಾತ್ರ ದೊಡ್ಡದು ಅಂತ. ಅದಕ್ಕೆ ಆನೆ ಹೆಜ್ಜೆ ಹಪ್ಪಳ ಅಂತ ಹೆಸರು. ಆನೆ ಚೌಟ್ಟು ಪಾಪ ಆಗಲಿ. ಅದಲ್ಲಿ ಹೇಳ್ತಾರೆ ಒಂದು ಕಡೆ. ಹೌದಪ್ಪ, ಅದೇ ಹಪ್ಪಳ. ಆಮೇಲೆ ಸಾರು ಬಡಿಸಿ. ಹೇಗೆ? ಸಾರಿನಲ್ಲಿ ಹೋಳೆ ಅವರಿಗೆ ಕೊಟ್ಟಿದ್ದಾರೆ ಎಲ್ಲ. ಸಾರಿನಲ್ಲಿ ಹೂಳಿರ್ಬೇಡ ಬೇಕು ಅಂತಿಲ್ಲ. ಅದಕ್ಕೆ ಹೆಸರು ಸಾರ ಅಂತ. ಸಾರ. ಹೂಳಿರುವಂತದ್ದು ಬೇರೆ ಇಲ್ವಾ? ಭಾಗ ಇದ್ದದ್ದು ಬೇರೆ ಬರ್ಲಿಲ್ವಾ? ಬಂದಿದೆ. ಸಾಂಬಾರು ಒಂದು. ಆಮೇಲೆ ನಾಯಿ ಹುಳಿ, ಬಿಳಿ ನಾಯಿ ಹುಳಿ. ನಾಯಿ ಹುಳಿ ಅಲ್ವೋ? ಕಾಯಿ ಹುಳಿ, ಮಜ್ಜಿಗೆ ಹುಳಿ. ಆಮೇಲೆ ಪಾಯಸ. ಪಾಯಸ ಹೇಗೆ? ಒಂದು ಹೆಸರು ಪಾಯಸ. ಆಮೇಲೆ ಮತ್ತೊಂದು ಪಾಯಸ, ಅದರಲ್ಲಿ ಇಷ್ಟಿಷ್ಟುದ್ದ ಹುಳ ಇತ್ತು. ಮೆಲ್ಲ ಹೇಳ, ಕೊಟ್ಟವರಿಗೆ ಬೇಸರ. ಹುಳ ಅಲ್ಲ ಅದು. ಹುಳ ಆಗೋದು ಬಡಿಸ್ತಾರ ನಿನಗೆ. ಈಗ ಬಿಸಿ ಬಿಸಿ ಇರುವಂತದ್ದು ಹುಳ ಆಗುದಕ್ಕೆ ಎಷ್ಟು ಬೇಗ? ಇಲ್ಲಿ ಕಪ್ಪೆಗಳು ಹೆಚ್ಚು ಉಂಟಾ? ಕಪ್ಪೆ? ಹೌದು. ಯಾಕೆ? ಕಪ್ಪೆ ಕಣ್ಣನ್ನೆಲ್ಲ ತೆಗೆದು ಒಂದು ಪಾಯಸ ಮಾಡಿದ್ದಾರೆ. ಇವರಿಗೆ ಕೊಟ್ಟರೆ ಆಗುವ ಗತಿ ಇದ್ವಿ. ಅದು ಕಪ್ಪೆ ದ್ರಾಕ್ಷೆ. ಹುಳವಲ್ಲ ನೀನು ಹೇಳಿದ್ದು. ಅದು ಶಾವಿಗೆ ಪರಮಾತ್ಮ. ಊಟ ಮಾಡ್ಲಿಕ್ಕೆ ಬಹಳ ಕಷ್ಟ. ಯಾಕೆ? ಕೈಯಿಂದ ಹೀಗೆ ತೆಕ್ಕೊಂಡು ಹೋಗಿ ಬಾಯಿಗೆ ಮುಟ್ಟುತ್ತದೆ ಅಂತ ಆಗುವಾಗ ಬೆರಳ ಎಡೆಯಲ್ಲಿ ಪಿಚಿಕ್ಕ ಅಂತ ಹೇಳಿ. ನೀನೇನು ಮಾಡಿದಿ? ಇನ್ನೇನು ಪಶು ಕಣವಲ್ಲಿ ಹಾಗೆ ನಿಲ್ಲಿಕ್ಕೆ
ಕೈಯಲ್ಲಿ ತೆಗೆಯಬೇಕು, ಬಾಯಲ್ಲಿ ಸುರಿಬೇಕು. ಹೌದಲ್ವಾ ಹೇಳು? ಅದು ಬೀಳುವುದಕ್ಕೆ ಬದಲಾಗಿ ಸುರಿಯಬೇಕು. ಅದೇ ಪಾಯಸ ತಿನ್ನುವಂತಹ ಚಾಕಚಕ್ಯತೆ, ಅದನ್ನು ಮೊದಲು ಕಲಿಬೇಕು. ಮೊದಲು ಬೀಳ್ತದೆ. ಬೀಳುವುದಕ್ಕೆ ಮೊದಲು ಸುರಿದಾಗಬೇಕು ಅಂತ ಹೇಳುದು ನಾನು. ಪಾಯಸಕ್ಕೆ ಶೂಕ್ಷ್ಯ ಅಂತ ಹೆಸರು. ಸುರಿಯುವಂಥದ್ದು ನಾಲಿಗೆಗೆ ಅಪ್ಪಳಿಸಿದ್ರೆ ಮಾತ್ರ ರುಚಿ ಬರುವಂಥದ್ದು. ಹಾಗಾಗಿ ಅದನ್ನು ಹಾಗೆ ತಿನ್ಬೇಕು. ಇನ್ನು ಆಲೋಚನೆ ಮಾಡು. ನೀನು ಈಗ ತಿಂದಾಗ ತಿನ್ನುವುದಲ್ಲ. ಸಿಹಿ ತಿಂಡಿ ಎಲ್ಲ ಬಂತು. ಲಾಡು, ಹೋಳಿಗೆ ತಿನ್ಲಿಲ್ಲ. ಒಂದು 20 ಹೋಳಿಗೆಯನ್ನು ಜೋಳಿಗೆಯಲ್ಲಿ ಇಟ್ಟುಕೊಂಡಿದ್ದೇನೆ. ನೀನು ಹೋಟೆಲೆಲ್ಲ ಕಟ್ಟಿಸಿಕೊಡುದ ಭಕ್ಷ್ಯವನ್ನು ಬೇಕಾದಲ್ಲಿ ಎಲೆಗೆ ಹಾಕಿಸಿಕೊಡ್ತಿರ್ಬೇಕು. ಮತ್ತೆ ಎಡ ಕೈಲಿಗೆ ಬೇಡುವುದಲ್ಲ ಕರ್ಮ. ಆಮೇಲೆ ಖಾರ ಇತ್ತು. ಏನಲ್ಲ ಇದು ಪೋಡಿ, ಚಟ್ಟಂಬಡಿ, ಮತ್ತೆ ಆಮೇಲೆ ಮೊಸರು. ಮೊಸರು ಹೇಗೆ? ಕೆಸರಿನಾಗೆ. ಕೆಸರಿನಾಗೆ ಒಂದು ಉದಾಹರಣೆ ಅದಕ್ಕೆ. ಅದು ಗಟ್ಟಿ ಗಟ್ಟಿಯಾಗಿತ್ತು, ಕಲ್ಲಿಲು ಆಗಿತ್ತು ಅಂತ ಹೇಳು. ಒಳ್ಳೆಯ ಮೊಸರು. ಆದ್ರೂ ಒಂದು ಹೇಳ್ತಾ ಇದ್ದೇನೆ ನಾನು, ನಾವು ಬರ್ತೇವೆ ಮತ್ತ ಸೂಚನೆ ಏನಾದಿರ್ತೇವೆ ಮುದಿಗೆ. ಇಲ್ರಿ, ಮಧ್ಯಾಹ್ನದ ಕಾಲದಲ್ಲಿ ಒಟ್ಟೊಬ್ಬ ಆಗಮಿಸಿ ನಮ್ಮನ್ನು ಆಶ್ರಮಕ್ಕೆ ಬರೆಸಿಕೊಂಡಿದ್ದಾರೆ. ಸ್ನಾನ ಮಾಡಿ ಬರುವುದರ ಒಳಗಾಗಿ ಷಡ್ರಸೋಪೇತವಾದಂತಹ ಭೋಜನ. 6 ರಸಗಳಿಂದ ಕೂಡಿತ್ತು ಅಂತ ಅರ್ಥ. ಹಾಗಾಗಿ ಷಡ್ರಸ. ಎಲ್ಲದರಲ್ಲೂ 6 ರಸ ಉಂಟು. ಅದರಲ್ಲಿ ವಿಶೇಷವಾದಂತಹ ಭೋಜನ. ಅರಮನೆಯಲ್ಲಿರುವಂತಹ ನನಗಾದ್ರೂ ನಿರ್ಮಿಸುವುದು ಕಷ್ಟವಾದಿತ್ತು. ಇವರಿಂದ ಹೇಗೆ ಸಾಧ್ಯವಾಯಿತು? ಅಡುಗೆ ಭಟ್ರಲ್ಲಿದ್ದಾರೆ. ಅಡುಗೆ ಮನೆಯಲ್ಲಿ ಕಾಣಿಸೋದಿಲ್ಲ. ಹೋದ ಸೂಚನೆ ಉಂಟೇನು? ಹೌದಲ್ಲ? ನೀವು ಇಷ್ಟದಿಂದ ಊಟ ಮಾಡಿದ್ದೀರಾ? ಮಾಡ್ಲೇ ಇಲ್ಲ. ನಾನೇ ಮಾಡ್ಲಿಲ್ಲ ಅಂತ ಏನು ಹೇಳಬೇಕಲ್ಲ? ನಾನು ಮಾಡ್ಲಿಲ್ಲ ಅಂತ ಹೇಳ್ತಾ, ನಾನೇ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ನಾನು ಮಾಡ್ಲಿಲ್ಲ ಆಗಲಿ. ಆದ್ರೂ ನನಗೆ ಆಶ್ಚರ್ಯವಾಗಿದೆ. ಇಂತಹ ಭೋಜನವನ್ನು ಹೇಗೆ ಮಾಡಿದ್ರು? ಹೇಗೆ ಸಾಧ್ಯವಾಯಿತು? ಯಾರಿಂದ ಸಾಧ್ಯವಾಯಿತು? ನಿನ್ನಲ್ಲಿ ಕೇಳಿದ್ರೆ ಉತ್ತರ ದೊರಕಲಾರದು. ನಾವು ಜೊತೆಗೆ ಬಂದವರು. ಕೊಟ್ಟವರಲ್ಲೇ ಕೇಳಿ ತಿಳಿಬೇಕು. ಬದಿಯಲ್ಲಿರು, ನಾನು ವಿಚಾರಿಸ್ತೇನೆ. ಮುನಿಪತಿಯೇ